ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ ಅರ್ಧ ಗಂಟೆಯಲ್ಲಿ ಸೂಪರ್ ಸಾಫ್ಟ್ ಆಗಿರೋ ಅಕ್ಕಿ ಇಡ್ಲಿ ಮತ್ತೆ ಅದ್ರ ಜೊತೆಗೆ ರುಚಿಕರವಾಗಿರೋ ಚಟ್ನಿ ರೆಸಿಪಿ. ಮನೆಯಲ್ಲಿ ದೋಸೆ ಇಡ್ಲಿ ಇಲ್ದೇದಾಗ, ಬೆಳಿಗ್ಗೆ ಟೈಮ್ ಇಲ್ದೇದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಪ್ರಯತ್ನ ಮಾಡಿ ನೋಡಿ. 2 ರೆಸಿಪಿಗಳು ಮಾಡೋದು ತುಂಬಾನೇ ಸುಲಭ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಅವಲಕ್ಕಿ. ನಾನು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ. ತೆಳುವಾಗಿರೋ ಅವಲಕ್ಕಿನ ಕೂಡ ಉಪಯೋಗ ಮಾಡ್ಬೋದು. ಅರ್ಧ ಗ್ಲಾಸಷ್ಟು. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಕರೆಕ್ಟಾಗಿ ಬರುತ್ತೆ. ಮೊದಲು ಅವಲಕ್ಕಿನ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡ್ಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ, ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ. ಇದಕ್ಕೆ 1 ಗ್ಲಾಸಷ್ಟು ಗಟ್ಟಿ ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ, ಸುಲಭ ಆಗುತ್ತೆ. ಮಜ್ಜಿಗೆ ಹುಳಿ ಬಂದಿದ್ರೂ ಪರವಾಗಿಲ್ಲ. ಇದು ತೆಳುವಾಗಿರೋ ಮಜ್ಜಿಗೆ ಅಲ್ಲ, ಸ್ವಲ್ಪ ಗಟ್ಟಿ ಇದೆ. ಕಲಿಸ್ಕೊಂಡು ಇದನ್ನ ಸುಮಾರು 10 ನಿಮಿಷ ನೆನೆ ಹಾಕಬೇಕು, ರೆಸ್ಟ್ ಮಾಡಬೇಕು. ಅಷ್ಟರಲ್ಲೇ ಮತ್ತೊಂದು ಸ್ಟೆಪ್ ಇದೆ. ಇದು ಇಡ್ಲಿ ರವೆ 1 ಗ್ಲಾಸಷ್ಟು. ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಇಡ್ಲಿ ರವೆಗೆ ಬದಲಾಗಿ ಅಕ್ಕಿ ತರೇನು ಕೂಡ ಉಪಯೋಗ ಮಾಡ್ಬೋದು. ನಾನು ಉಪಯೋಗ ಮಾಡಿರೋದು ಇಡ್ಲಿ ರವೆ. ಇದಕ್ಕೆ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು. 10 ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ, ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಇದು ಇಡ್ಲಿ ರವೆ ನೆನೆ ಹಾಕಿದ್ನಲ್ಲ ಅದು. ಇದು ಕೂಡ ಮೆತ್ತಗಾಗಿದೆ, ಕರೆಕ್ಟಾಗಿ ಸೆಟ್ ಆಗಿದೆ. ರುಬ್ಕೊಂಡಿರೋ ಅವಲಕ್ಕಿ ಮತ್ತು ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು, ತುಂಬ ತೆಳುವಾಗಿ ಬೇಡ. ಈ ಹದದಲ್ಲಿ ಕಲಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದಕ್ಕೆ ಸ್ವಲ್ಪ ಈನೋ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಆದರೆ ನಿಮ್ಗಿಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಸೇರಿಸ್ಕೋಬೇಡಿ, ಹಾಗೆ ಮಾಡಿ. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇಡ್ಲಿ ಮಾಡಲಿಕ್ಕೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೋಬೇಕು, ಹಚ್ಕೋಬೇಕು. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು, ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಇದಾಗಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇದು ಹುರಿಗಡಲೆ ಸುಮಾರು 50 ಗ್ರಾಮ್ಸಷ್ಟು, ಸ್ವಲ್ಪ ಹುಣಸೆ ಹಣ್ಣು, ಹಸಿರು ಮೆಣಸಿನಕಾಯಿ ಸುಮಾರು 4 ರಿಂದ 5 ಕರಿಬೇವಿನೆಲೆ ಸುಮಾರು 7 ರಿಂದ 8 ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ನೀರು. ಮೊದಲಿಗೆ ಇದನ್ನು ರುಬ್ಕೋಬೇಕು. ಮತ್ತೊಂದು ಪದಾರ್ಥ ಬಾಕಿ ಇದೆ, ಅದನ್ನು ಕೊನೆಯಲ್ಲಿ ಹಾಕೊಳ್ಳೋಣ. ರುಬ್ಕೊಂಡಿದ್ದಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಚಟ್ನಿ ರೆಡಿಯಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ. ಒಗ್ಗರಣೆ ಅವಶ್ಯಕತೆ ಏನಿಲ್ಲ ಚಟ್ನಿಗೆ, ಆದರೂ ನಿಮ್ಗೆ ಇಷ್ಟ ಇದ್ದರೆ ಸಣ್ಣದೊಂದು ಒಗ್ಗರಣೆ ಹಾಕೋಬೋದು. ಈ ಚಟ್ನಿ ಕನ್ಸಿಸ್ಟೆನ್ಸಿ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ರೆಡಿಯಾಗಿದೆ. ಹಬೆಯಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ. ಸ್ಟೀಮ್ ಆಗ್ತಾನೆ ಇಮ್ಮಿಡಿಯೇಟಾಗಿ ಪ್ಲೇಟಿಂದ ತೆಗಿಯಕ್ಕೆ ಹೋಗಬೇಡಿ. 5 ನಿಮಿಷ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ಆದರೆ ಇದು ಅಕ್ಕಿ ಇಡ್ಲಿ ಟೇಸ್ಟಲ್ಲಿ ಬರೋದಿಲ್ಲ. ನ್ಯಾಚುರಲ್ ಆಗಿ ಫರ್ಮೆಂಟ್ ಆಗಿಲ್ಲ, ಉದ್ದಿನ ಬೇಳೆ ಕೂಡ ಹಾಕಿಲ್ಲ, ಅದಕ್ಕೋಸ್ಕರ. ಆದರೆ ಬೆಳಗ್ಗೆ ಸಮಯ ಇಲ್ಲದಿದ್ದಾಗ, ದೋಸೆ ಇಡ್ಲಿ ಇಟ್ಟು ಮನೇಲಿ ಇಲ್ಲದಿದ್ದಾಗ ಇದನ್ನು ಟ್ರೈ ಮಾಡ್ಬೋದು. 2 ರೆಸಿಪಿಗಳು ಮಾಡೋದು ತುಂಬಾ ಸುಲಭ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.